ಅದರಲ್ಲಿ ಅದ ಬಂಗಾರದ ಪಲ್ಲಕ್ಕೆ ನಿಲ್ಲಿಸಿದೆ. ಕೋಟಿ ದೈತ್ಯರ ಸೇನೆಯೊಂದಿಗೆ ಕದಂಬಾಮಲ ಪ್ರವೇಶ ಮಾಡಿದ್ದೇನೆ. ನನಗಿರುವ ಲಕ್ಷ್ಯ ಅವಳೇ. ಎಲ್ಲಿದ್ದಾನೆ? ಕಲಿರಕಬೀಜನ್ ಗಾಢಗರುದಿ ಕುಳಿತ ಶಿಬಿರ ಗಾಢಗರುದಿ ಕುಳಿತ ಶಿಬಿರ ನೋಡಿದನು ಪಾಡಿದನು ತನ್ನೊಳಗೆ ಇವಳನ್ನು ತಿಳಿಯದಿನಿತಾಯ್ತೆ ಇವಳನ್ನು ತಿಳಿಯದಿನಿತಾಯ್ತೆ ಮಾಡಲಿನೇ ಅಗಟ ಶುಂಭನ ಕೂಡೆ ಹೊರದು ಗೌರಿಗೆ ಮಾಡಲಿನೇ ಅಗಟ ಅಗಟ ಶುಂಭನ ಕೂಡೆ ಹೊರದು ಗೌರಿಗೆ ಕೇಳು ಇವಳು ಕೇಳು ಇವಳು ಭದ್ರವಾದರು ಮಾತನಾಡಿಸುವೆನೆನುತ ನೋಡಿದ ಪಾಡಿದನು ಜಗಜ್ಜನನಿ ಸುಖವಾಣಿ ಕಲ್ಯಾಣಿ ಜಯ ಜಯ ಪಾಡಿದನು ತ್ರಿಭುವನ ಜನನಿ ಜಗನ್ಮೋಹಿನಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಯವೆನುತ ಪಾಡಿದನು ನೋಡಿದನು ಕಲಿರಂದು ಬೀಜ ಜಯ ಜಯ ಏನಾಶ್ಚರ್ಯವಿದು? ಅರೆಘಡಿಗೆ ಲೋಕವನ್ನೇ ಮರೆತು
ಸಾನ್ನಿಧ್ಯದಲ್ಲಿ ಸತ್ಪುರುಷಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದ ಕಲ್ಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದಂತ ಆನಂದಾನುಭೂತಿ ಆ ಕಾಲದಲ್ಲಿ ಆಗುತ್ತದೆ ಎಂಬುದನ್ನು ಕೇಳಿದ್ದೇನೆ. ಬ್ರಹ್ಮದೇವ ಪ್ರತ್ಯಕ್ಷ ಅಂತಹ ಕಾಲಕ್ಕಂತಹ ಅನುಭವ ನನಗಾಗಿತ್ತು. ಮರಳಿ ಬ್ರಹ್ಮನ ತಾಯಿಯನ್ನು ಕಾಡುತ್ತಿರುವಂತಹ ಈ ಕಾಲಕ್ಕೆ ಅದೇ ಅನುಭವ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಶಕ್ತಿ ಇದ್ದಿರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚ ಪ್ರಕೃತಿ ತಾನೇ ಆಗಿ ದರ್ಶನ ನೀಡ್ತಾ ಇದ್ದಾಳೆ ಮಹಾತಾಯಿ. ಲೋಕಮಾತೆ ಎಂದು ತಿಳಿಯಿತು. ಭಕ್ತಿಯ ಕುಸುಮವನ್ನು ಸಮರ್ಪಿಸಿ ಅವಳ ಚಿತ್ತವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ. ಮಾತಾಮರಕದ ಶ್ಯಾಮ ಮಾತಂಗಿ ಮದ ಶಾಲಿನಿ ಕುರ್ಯಾ ಗಜಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿಯೇ ಗದಿಭವತ್ರೇ ನೀನೇ ನೆಲಗೆ ಅಮ್ಮ ನೀನೇ ನೆಲಗೆ ಗದಿಭವತ್ರೇ ನೀನೇ ನೆಲಗೆ ಅಮ್ಮ ನೀನೇ ನೆಲಗೆ ಶುಂಭದಾನವ ಬಯಸಿದ್ದರೆ ಶುಂಭದಾನವ ಬಯಸಿದ್ದರೆ ಸಾನಾಗಲಿ ಹೊರಿಸದೆ ಸೌರದೂರಲೆ ಸಾನಾಗಲಿ ಹೊರಿಸದೆ ಸೌರದೂರಲೆ ಗದಿಭವತ್ರೇ ನೀನೇ ನೆಲಗೆ ಅಮ್ಮ ನೀನೇ ನೆಲಗೆ ಜಯ ಜಯ ಜಗದ ಚಂದ್ರಕಲಾದರಿ ಜ್ಞಾನ ವಿದ್ಯಾದ್ರಿ ಶೋಭತ್ತಮನ ಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಂಡರೀಕಕ್ಕೆ ಸಾಷ್ಟಾಂಗವಾಗಿದ್ದೇನಮ್ಮ. ಶುಂಭನ ಪಾದ ಸೇವಕರಾದಂತಹ ರಕ್ತ ಬೀಜಾಕ್ಯನಿದ್ದೇನಮ್ಮ. ನಿನ್ನನ್ನು ಶುಂಭ ಬಯಸಿದ್ದಾನೆ. ಅದನ್ನು ಹೇಳೋಕ್ಕಾಗಿ ಬಹಳ ಮಂದಿಗಳು ಬಂದರಂತೆ. ಬಂದವರಿಗೆಲ್ಲ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಂತೆ ನನಗೆ ಮಾತ್ರ ಆ ರೀತಿಯ ಉತ್ತರ ಹೇಳಬಾರ್ದಮ್ಮ. ಶುಂಭನಾಗಲಿ ಅವರ ತಮ್ಮನಿ ಶುಂಭನಾಗಲಿ ಶಂಭುವೇ ಬರಲಿ ಕಾಳಗತ್ತೆ ಅಂತ ಹೇಳಿದಂತೆ. ಯಾಕಮ್ಮ ಶಂಭುವನ್ನು ಕರೀತಿ ಶಂಭುವೇ ದುರಕ್ಕಣಿ ಆದ್ರೆ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವುಳ್ಳಂತಹ ಸಾಧಕರಿದ್ದಾರೆ ಶುಂಭಾಸುರ. ಅವ ಬಯಸಿದ್ದು ಒಂದೇ, ಶುಂಭ ದಾನವ ಬಯಸಿದ. ಒಂದು ಕನ್ಯಾದಾನ ಆಗಬೇಕು ಅಂತ ಅವನು ಬಯಸಿದ. ಶುಂಭ ಕನ್ಯಾದಾನ ಬಯಸಿದ. ನೀನು ಒಲ್ಲೆ ಅಂತ ಹೇಳ್ತಾ ಇದ್ದ. ನಿನ್ನದಾದಂತಹ ಮನವರಿಕೆಯಲ್ಲಿ ನಿನ್ನ ನೆನಪಿನಲ್ಲಿ ನಿನ್ನ ಸ್ತುತಿ ಮಾಡುತ್ತಾ ಕಾಲ ಕಳೀತಾ ಇದ್ದಾನೆ. ಅವನ ಸಾನ್ನಿಧ್ಯವನ್ನು ಸೇರಿ ಕರುವೆ ಹೀಗೆಂದು ಭರವಸೆಯನ್ನಾಡಿ ಹೊರಟು ಬಂದಿದ್ದೇನೆ. ಒಂದೊಂದರ ಸಮೇತನಾಗಿ ಆಗಮಿಸಿದವರಿದ್ದೇನೆ. ಸತ್ಯಂ ವಿಧಾತು ಮೃತವೃತ್ಯ ಭಾಷಿತಂ. ಭಕ್ತನೊಬ್ಬ ಅಯಾಚಿತವಾಗಿ ಅಯೋಚಿತವಾಗಿ ಆಡಿದಂತಹ ನುಡಿ ಅದನ್ನು ಈಡೇರಿಸಬೇಕಾದಂತಹ ಹೊಣೆ ಮತ್ತೆ ಭಕ್ತನಿಗಿಲ್ಲ, ಅದು ದೇವರಿಗಿರುವಂತದ್ದು. ನೀನು ಈಡೇರಿಸಲೇಬೇಕು. ಬಂಗಾರದ ಪಲ್ಲಕ್ಕಿಯಲ್ಲಿ ಗುಡಿಕೆ ಅಂತಾದ್ರೆ ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗುವನಿದ್ದೇನೆ. ಬಾರಿಸುವ ಮರಣಮೃದಂಗವನ್ನು ಬದಿಗಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗೆಕ್ಕಿ ವರಿಸು, ನಮ್ಮಲ್ಲಿರುವ ಸಂತೋಷವನ್ನು ಉಳಿಸು. ಉದಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸು ಬಾ, ನಮ್ಮೆಲ್ಲರನ್ನು ಹರಸು ಬಾ ಬಾ ಬಾ. ರಕ್ತಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಈಗಿನ ಸಮಾಜ ತುಂಬಾ ಕಡಿಮೆ ಆಗ್ತದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಹೌದೇ? ನಿನ್ನನ್ನು ಹುಂಬನೆನ್ನಲೋ ಪ್ರಾರ್ಥನೆನ್ನಲೋ ನಿನ್ನ ಭಕ್ತನೊಬ್ಬ ಹುಂಬರಾಗಲಿಕ್ಕೆ ಉಂಟೆ ತಾಯಿ. ಮಲ್ಲಿಗೆ ಬೆಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರದ ಮರವನ್ನಲ್ಲವಲ್ಲ. ಶುಂಭನಂದ್ರೆ ಮಾಮರವಲ್ಲ, ಹೊಂಗಾರೆಯಲ್ಲ. ಶುಂಭನಂದರೆ ಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೆ. ಅದನ್ನು ಎತ್ತಿ ಮೇಲೆ ಇರಿಸಬೇಕು. ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೇಯಬೇಕು. ಆವಾಗ ಗಂಧದ ಪರಿಮಳ ಹೊರಡುತ್ತದೆ, ಕಮ 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 ಅಂತ. ತೇಯುವುದಕ್ಕಾಗಿ ನಾನು ದುರವನ್ನು ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ದುರದ ಮೂಲಕವಾಗಿ ತೇಯುವುದೇ ಹಾ ಆಗುತ್ತದೆ ಅಮ್ಮ. ಶುಂಭ ಹಾಗೆಲ್ಲ ಬರುವನಲ್ಲ. ನಮ್ಮಂತ ನಂಬಿಕಸ್ಥ ಸೇವಕರಿರುವಾಗ ನಾವು ಅವರನ್ನು ಕಳಿಸಿಕೊಡುವ ಕ್ರಮ ಇಲ್ಲ. ಯಜಮಾನ್ರೆ ನೀವು ಕುಳಿತುಕೊಳ್ಳಿ, ನಾವು ಹೊರಡುತ್ತೇವೆ ಅಂತ ಹೊರಡು. ಭುಜಬಲ ಸಂಪನ್ನರು ನಾವು, ಭುಜಬಲಿಗಳು. ಸಾವಿರುವಂತಹ ಶುಂಭನಿಗೆ ಎಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು
ಬೆಂಕಿಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ? ಮಣ್ಣಿಗೆ ಹಾಕಿದ್ರೆ ಹಿಂಗೆ ಹೋಗುತ್ತದೆ ತಾಯಿ. ನಿನಗೆ ಬಂಗಾರದ ಬೇಕಾ, ಬೆಳ್ಳಿಯದ್ದು ಬೇಕಾ, ತಾಮ್ರದ ಬೇಕಾ, ಯಾವ್ದು ಬೇಕು ಹೇಳು? ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ ರಕ್ತ ಬೀಜ. ಏನು ಬೇಕಮ್ಮ ನಿನಗೆ? ದೇವಲೋಕದ ಕಲ್ಪವೃಕ್ಷದ ಫಲ ಬೇಕೆ? ಕಾಮಧೇನುವಿನ ಹಾಲು ಬೇಕೆ? ಕಾಮಧೇನುವಿನ ಹಾಗೆ ಅನುಗ್ರಹಕಾರಕಳಾದಂತವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತ ಅವ್ರಿಗೆ ತರಿಸಿಕೊಡ್ತೇನೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಆಹಾ. ಶಿಷ್ಟ ಪರಿಪಾಲನೆ ನನ್ನ ಕೃಷಿ. ನೀನು ಹಾಗೆ ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರಬೇಕು. ನನ್ನ ತ್ರಿಕರಣ ಶುದ್ಧ ಅಲ್ವಮ್ಮ? ಬ್ರಹ್ಮದೇವರೇ ಒಲಿದಿದ್ದಾರೆ ನನಗೆ. ಮಾತಿಗೆ ತಪ್ಪಿ ನಡೆದೆ ಎಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಎಲ್ಲಿ ತಪ್ಪಿದೆ? ಯಾವಾಗ ತಪ್ಪಿದೆ? ಹೇಗೆ ತಪ್ಪಿದೆ? ಕರೆತರುತ್ತೇನೆ ಇಲ್ಲ ಬದಲು ಇಳಿತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಭಕ್ತಿಗೆ ಒಲಿಯೋದು ಏನಿದೆ ತಾಯ? ನನ್ನ ಭಕ್ತಿಗೆ ಒಲಿ ನೀನು ಬಂದ್ರೆ ಮುಗಿಯಿತಲ್ಲ. ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಬುದ್ಧಿ ಹೋಯ್ತು ರಾಣ ಹೇಳಿ ತೊಲಗಾಚೆ. ಮೃಡಹರಿ ಕಮಲಜರಲ್ಲ, ಎನ್ನ ಧಟ್ಟಿಗೆ ಬಣಿದಿಹರಲ್ಲ. ಸರಾಗಿರಲಿ ಬೇಕಾಗಿರುವುದನ್ನು ಆಲೋಕಿಸಿ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ಇಂದ್ರಾಣಿ ವಾರಾಹಿ ಚಾಮುಂಡಿ ಎನ್ನುವಂತಹ ಸಾಪ್ತ ಮಾತೃಕೆಯನ್ನು ಸೃಷ್ಟಿ ಮಾಡಿದೆ. ಕೋಟಿ ಸಂಖ್ಯೆಯಲ್ಲಿ ನೀನ ಮುಳ್ಳಾಣಿ ಹೊಡೆದದ್ದು? ಇಂದ್ರಾಣಿ ಮುಳ್ಳಾಣಿ ಬಟಾಣಿ ಇಷ್ಟಾಣಿ ನಿಮ್ಮ 7 ಮಾತ್ರ ಎಲ್ಲ ನುಗ್ಗಿ ನೀರು ಕುಡಿತೇನೆ. ಹಣೆಗೆ ಹೊಡೆದು ಗಾಯ ಮಾಡಿದ್ಯಾ? ಹೌದು. ರಕ್ತ ಬೀಜನಿಗೆ ರಕ್ತ ಸೋಲಿದ್ರೆ ಸೋಲವಾಗ್ತದೆ ಯಾರು ಹೇಳಿದ್ರು? ಮತ್ತೆ ಗೆಲುವಾಗ್ತದ? ನನಗೆ ಬ್ರಹ್ಮದೇವರು ಕೊಟ್ಟಿದ್ದಾರೆ ಬರಹ. ಏನು? ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ನನ್ನ ಹಾಗಿರುವಂತಹ ಸುದೃಢರು ಹುಟ್ಟಿ ಬರಲೆಂಬ ಹಾಗೆ ಇವತ್ತು ಕೊನೆಯ ಪರೀಕ್ಷೆ ನಿನಗೆ ಬಂದಿದೆ ಪರೀಕ್ಷೆಯ ಕಾಲ. ನೋಡೋಣ ಕೈಲಾಸಪತಿ ಆಗುತ್ತಾ ಶಶಿಧರ ಅವನೇ ಕಣ್ಣು ತೆರೆದು ನೋಡುವ ಹಾಗೆ ಬೊಗಸೆ ರಕ್ತ ಬಂದಿದೆ. ಜಾಜಿಗೀರಿಯಲ್ಲ ದಾನವರರು ಹುಟ್ಟುತ್ತಿವೆ ಉತ್ಪಾದ ಪಿಂಡಗಳು. ಇವುಗಳ ನಾಶ ಆಗಲೇಬೇಕು. ಸಾಕಬಾರದು. ನಾಲಿಗೆಯನ್ನೇ ಹೊರಚಾಚಿದಂತಹ
ರಕ್ತ ಬೀಜಾದಿರುವವರನ್ನು ತಿಳಿದು ರಕ್ತ ಬೀಜ ಬಗೆಯನ್ನು ತಿಳಿದು ಮುತ್ತಿನ ರತಿ ಬೆಳಗಿದೆ ಶೋಭಾ Ah!